ಜಾಮ್ ಪ್ರಿಯರಿಗೆ ಇಲ್ಲಿದೆ ನೋಡಿ ಹೆಲ್ದಿ ಸ್ಪೆಷಲ್ ಜಾಮ್. ಈ ರೀತಿ ಹೋಮ್ ಮೇಡ್ ಜಾಮ್ ಒಂಥರ ಮೌತ್ ವಾಟರಿಂಗ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಬ್ರೆಡ್ ಜೊತೆ ಚಪಾತಿ ಜೊತೆ ಏನಾದರೂ ಸ್ನ್ಯಾಕ್ಸ್, ಈಗ ಜಾಮ್ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಕೆಲವರು. ಅವರು ಹೊರಗಡೆಯಿಂದ ಜಾಮನ್ನು ತಿನ್ನೋದನ್ನು ಬಿಟ್ಟು ನೋಡಿ ಈ ರೀತಿ ನಾನು ಮ್ಯಾಂಗೋ ಜಾಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 2 ತೋತಪ್ರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ದೊಡ್ಡ ಗಾತ್ರದಲ್ಲಿದೆ, ದೊಡ್ಡ ಸೈಜಲ್ಲಿದೆ. ಸೊ ನೋಡಿ ಈ ರೀತಿ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈಗ ಇದನ್ನು ತುರ್ಕೋಬೇಕಾಗತ್ತೆ. ಸೊ ಈಗ ಇದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನೋಡಿ, ಈಗ ಇದರಲ್ಲಿ ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ ಅಷ್ಟೇ ತುರ್ಕೊಳ್ಳಿಕ್ಕೆ. ಸ್ವಲ್ಪ ನಾವೇನಾದರೂ ಒಂದು ಹೆಲ್ದಿ ರೆಸಿಪಿ ಮಾಡಬೇಕಂದ್ರೆ ಪೇಷನ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಹಾಗೆ ಸುಮ್ಮನೆ ಹೆಲ್ದಿ ಅಂತ ಅಂದರೆ ಆರೋಗ್ಯಕರವಾಗಿ ನಮ್ಗೆ ಸಿಕ್ಕಲ್ಲ ಮನೆಯಲ್ಲಿ. ನಾವು ಕಷ್ಟಪಟ್ರೇ ಅಲ್ವಾ ಎಲ್ಲ ಸಿಗೋದು. ಸೊ ಹಾಗಾಗಿ ಆದಷ್ಟು ಪೇಷನ್ಸ್ ಇಟ್ಕೊಂಡು ನೀವೇನಾದರೂ ಮಾಡ್ಬೇಕನ್ಸಿದ್ರೆ ಇದನ್ನು ಮಿಸ್ ಮಾಡದೆ ಮಾಡಿ, ಬೇಗ ಆಗುತ್ತೆ. ಸೊ ಈಗ ತುರಿದ್ಬಿಟ್ಟೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ನಾನು ಗ್ಯಾಸ್ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಎಣ್ಣೆ ತುಪ್ಪ ಏನೂ ಇಲ್ಲ, ವಿತೌಟ್ ಆಯಿಲ್ ರೆಸಿಪಿ ಇದು. ಈಗ ತುರಿದಿರೋಂತಹ ಈ ಮಾವಿನಕಾಯಿನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಇಲ್ಲಿ ನಾನು ಜಾಗರಿ ಅಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಕಪ್ಪಷ್ಟು ಅಂದರೆ ಇದು 250 ಗ್ರಾಮ್ ಅಷ್ಟು ಇದೆ ಇದು. ಸೊ ಅದನ್ನು ಹಾಕ್ಕೊಂಡು ಈ ಥರ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಅದೆಲ್ಲ ಮಿಕ್ಸ್ ಆಗಲಿ. ನಂತರ ಇದಕ್ಕೆ ಸ್ವಲ್ಪ ಅಂದರೆ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ, ಯಾಕಂದರೆ ಆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು. ಈಗ ಇದಕ್ಕೊಂದು ಮಸಾಲೆ ಮಾಡ್ಕೋಬೇಕಾಗತ್ತೆ. ಈಗ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ 4 ಲವಂಗ, 4 ಏಲಕ್ಕಿ, 1 ದೊಡ್ಡ ಏಲಕ್ಕಿ. ಸೊ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಜಸ್ಟ್ 1 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ವಿತೌಟ್ ಆಯಿಲೇ ಮಾಡ್ತಾ ಇದ್ದೀನಿ ಇದರಲ್ಲಿ. ಸೊ ಹಾಗಾಗಿ ನೋ ಆಯಿಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಈಗ ಇದನ್ನು ಸ್ವಲ್ಪ 1-2 ನಿಮಿಷ ತಣ್ಣಗಾಗಲಿ. ಈಗ ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಬೇರೆ ಪ್ಲೇಟಲ್ಲಿ ಹಾಕಿಟ್ಬಿಡ್ತೀನಿ ಬೇಗ, ಯಾಕಂದರೆ ಅದು ಬಿಸಿಯಲ್ಲೇ ಹಾಗೆ ಇಟ್ಟರೆ ಬೇಗ ತಣ್ಣಗಾಗಲ್ಲ. ಸೊ ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕಿ 1-2 ನಿಮಿಷ ಸೈಡಲ್ಲಿ ಇಟ್ಕೊಂಡು, ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ನಾನು ಒಂದು ಸಲ ಚೆಕ್ ಮಾಡ್ತಾ ಇರ್ತೀನಿ. ಈಗ ನಾನು ಹೇಳಿದೆ ಇದನ್ನು ಏನಿದೆ ಅಲ್ವ ಇದು ಹುರ್ಕೊಂಡಿರೋದು, ನೀವು ಮಿಕ್ಸಿ ಜಾರಲ್ಲಾದರೂ ಹಾಕ್ಕೊಳ್ಳಿ, ಅಥವಾ ನಾನು ಈ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ತೀನಿ. ಈಗ ಇದನ್ನು ಒಂದು ಟೈಮ್ ಚೆಕ್ ಮಾಡ್ಕೋಬೇಕು ನೋಡಿ. ಇದೆಲ್ಲ ಬೆಲ್ಲ ಎಲ್ಲ ಕರಗಿದೆ. ಈ ಸ್ಮಾಲ್ ಕಪ್ಪಲ್ಲಿ ಟೀ ಕಪ್ ಅಂತ ಹೇಳ್ತೀವಲ್ವ, ಸೊ ಆ ಕಪ್ಪಲ್ಲಿ ನಾನು ಒಂದು 3-4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಕಪ್ಪಲ್ಲಿ 3 to 4 ಗ್ಲಾಸ್ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ನೀರಾಗೂ ಇರಬಾರ್ದು ನೋಡಿ, ಈ ರೀತಿಯಾಗಿ ಇರಬೇಕು. ಸೊ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈ ಜಾಮ್ ರಿಯಲಿ ಇಷ್ಟೊಂದು ರುಚಿಯಾಗಿ ಬರುತ್ತಂದರೆ ನೀವು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಚಪಾತಿಗಂತೂ ಸೂಪರಾಗಿರುತ್ತೆ. ಸೊ ಕೆಲವೊಂದು ಸಲ ಏನಾದರೂ ಪಲ್ಯ ಮಾಡ್ತಾ ಇರಲ್ಲ, ಅಥವಾ ಏನಾದರೂ ಬೇಕು ಅನಿಸುತ್ತೆ ಅಲ್ವಾ ಚಪಾತಿ ಜೊತೆ, ಬಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಸೊ ಈ ರೀತಿ ಜಾಮ್ ಮಾಡಿಟ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಎಲ್ಲ ನಾನು ಈ ಕಲ್ಲಲ್ಲೆಲ್ಲ ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಸೈಡಲ್ಲಿ ಆ ಏಲಕ್ಕಿದು ಎಲ್ಲ ಸಿಪ್ಪೆ ಇತ್ತಲ್ಲ ಅದನ್ನು ಕೂಡ ಸೈಡಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ತರಿಯಾಗಿದ್ದರೆ ಓಕೆ. ಸೊ ಹಾಗೆ ಇದು ಕೂಡ ನೋಡಿ, ನೀರು ಹಾಕಿ ಎಲ್ಲ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಇಷ್ಟು ಬೆಂದರೆ ಸಾಕು. ಈಗ ಇಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಹಾಗೆ ಪೌಡ್ರ್ ಇದೇನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ ಕಲ್ಲಲ್ಲಿ, ಸೊ ಅದನ್ನು ಎಲ್ಲ ಪೌಡ್ರನ್ನ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತಂದರೆ ರಿಯಲಿ ಫ್ರೆಂಡ್ಸ್, ನೀವು ನಂಬೋದಿಲ್ಲ ಇಷ್ಟೊಂದು ರುಚಿ ಇರುತ್ತಾ ಇದು ಅಂತ. ಈಗ 2 ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಗಂಟಲಿಗೆ ಹಿತ ಅಂತ ಹೇಳ್ತೀವಲ್ವ, ಆ ಟೇಸ್ಟ್ ಕೊಡುತ್ತೆ ಇದು. ಸೊ ಈಗ ಒಣ ಶುಂಠಿ ಇರುತ್ತಲ್ವ ಅದನ್ನು ನಾನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಸೊ ಏನಕ್ಕಾದರೂ ಬೇಕಾಗುತ್ತೆ ಅಂತ. ಸೊ ನೋಡಿ ಇದನ್ನು ನಾನು ಆ ಒಣ ಶುಂಠಿ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಆರೋಗ್ಯಕರವಾದ ಒಂಥರ ಜಾಮ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ನೀವು ನೋಡ್ತಾ ಇರ್ಬೋದು ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹಾಕಿದ್ದೀನಿ ಅಂತ. ಸೊ ಹಾಗಾಗಿ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಸೊ ಆರೋಗ್ಯಕರವಾಗೂ ಇರಬೇಕು ಮತ್ತು ಬಾಯಿಗೂ ರುಚಿ ಇರಬೇಕು ಅಲ್ವಾ. ಸೊ ಹಾಗಾಗಿ ಇದನ್ನು ನೀವು ಮಾಡ್ಕೊಳ್ಳಿ, ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಇದಾಗಿದೆ. ಸೊ ನೋಡಿದ್ರಲ್ಲ, ಈಗ ಏನು ಮಾಡಬೇಕಂದ್ರೆ ಇದು ಬಿಸಿ ಇದೆ.
ಸೊ ಈಗ ಇದು ಸ್ವಲ್ಪ ನಾನು ಒಂದು 10ರಿಂದ 15 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈಗ ಇಲ್ಲಿ ಗಾಜಿನ ಜಾರಲ್ಲಿ ಅಂದರೆ ಈ ಬಾಟ್ಲಲ್ಲಿ ನಾನು ತಣ್ಣಗಾದ್ಮೇಲೆ ಬಿಸಿ ಇರುವಾಗ ಹಾಕೊಳ್ಳೋಕೆ ಹೋಗಬೇಡಿ, ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಏರ್ಟೈಟ್ ಬಾಕ್ಸಲ್ಲಿ ಹಾಕೊಳ್ಳಿ. ತಣ್ಣಗಾದ್ಮೇಲೆ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಈ ಬಾಕ್ಸಲ್ಲಿ ಹಾಕ್ಕೊಂಡು ಇದನ್ನು ಹೊರಗಡೆ ಇಟ್ಟರೆ ಒಂದು 4ರಿಂದ 5 ದಿನ ಇಡ್ಬೋದು. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದೀರಾ ಅಂದರೆ ಇದನ್ನು ನೋಡಿ, ಈಗ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಗಟ್ಟಲೆ ಅಲ್ಲ, ತಿಂಗಳಗಟ್ಟಲೆ ಕೂಡ ಯೂಸ್ ಮಾಡ್ಬೋದು. ಇದು ಹಾಳಾಗಲ್ಲ. ಆದರೆ ತಣ್ಣಗಾದ್ಮೇಲೆ ಹಾಕಿ ಬಾಕ್ಸಲ್ಲಿ. ಸೊ ಈ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೆಲ್ದಿಯಾದ ಹೋಮ್ ಮೇಡ್ ಮ್ಯಾಂಗೋ ಜಾಮ್ ರೆಡಿ ಆಯಿತು. ಮಿಸ್ ಮಾಡದೆ ಮಾಡ್ತೀರಲ್ವ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.